ಆದಾಯ ತೆರಿಗೆ ಮಿತಿಯನ್ನು 12 ಲಕ್ಷಕ್ಕೆ ಏರಿಸಿರುವುದು ನಿರ್ಮಲಾ ಸೀತಾರಾಮನ್ರ ಹೊಸ ಬಜೆಟ್ನ ಮುಖ್ಯ ಸಾರವಾಗಿದೆ. ಅದೇ ವೇಳೆ ಮುದಿ ಪ್ರಾಯದವರು ಇಡುವ ಠೇವಣಿಗೆ ಹೆಚ್ಚು ಬಡ್ಡಿ ನೀಡುವುದಾಗಿ ಘೋಷಿಸಲಾಗಿದೆ. ಕೆಲವು ಕಾಯಿಲೆಗಳಿಗೆ ಆಮದು ಮಾಡಿಕೊಳ್ಳುವ 36 ಮದ್ದುಗಳಿಗೆ ಸುಂಕ ವಿನಾಯಿತಿ, ಕಿಸಾನ್ ವಿಮೆಯ ಮೊತ್ತವನ್ನು 5 ಲಕ್ಷ ರೂಪಾಯಿಗಳಿಗೆ ಹೆಚ್ಚಿಸಲಾಗಿದೆ. ಬಜೆಟ್ ಸ್ವರೂಪ ಮುಂದಿನಂತಿದೆ. ಕಂದಾಯ ವಸೂಲಿ 34,20,409 ಕೋಟಿ ರೂಪಾಯಿ, ತೆರಿಗೆ ವಸೂಲಿ 28,37,409 ಕೋಟಿ, ತೆರಿಗೆಯೇತರ ವಸೂಲಿ 5,83,000 ಕೋಟಿ, ಮೂಲಧನ ವಸೂಲಿ 16,44,936 ಕೋಟಿ, ಋಣ ಮೂಲದ ವಸೂಲಿ 29,000 ಕೋಟಿ, ಇತರ ಮೂಲದ ಆದಾಯ 47,000 ಕೋಟಿ, ಸಾಲ ವಸೂಲಿ 15,68,936 ಕೋಟಿ, ಒಟ್ಟು ಆದಾಯ 50,65,345 ಕೋಟಿ ರೂಪಾಯಿ ಒಟ್ಟು ವೆಚ್ಚ ಡಿಟೋ ತೋರಿಸಿದ್ದಾರೆ. ಕಂದಾಯ ಇಲಾಖೆಗೆ 39,44,245 ಕೋಟಿ ರೂಪಾಯಿ, ಕೇಂದ್ರದ ಸಾಲಕ್ಕೆ ಬಡ್ಡಿ ಕಟ್ಟಲು 12,76,338 ಕೋಟಿ, ಮೂಲಧನ ಆಸ್ತಿಗೆ ಅನುದಾನ 4,27,192 ಕೋಟಿ, ಮೂಲಧನ ಖಾತೆಗಳಿಗೆ 11,21,090 ಕೋಟಿ, ವಾಸ್ತವವಾಗಿ ಮೂಲಧನ ವೆಚ್ಚ 15,48,282 ಕೋಟಿ. ಈ ರೀತಿ ಸಾಕಷ್ಟು ಖರ್ಚು ಆದಾಯದ ಪಟ್ಟಿ ಕೊಡಲಾಗಿದೆ. ಬ್ಯೂರೋ ರಿಪೋರ್ಟ್, V4 ನ್ಯೂಸ್, ದೆಹಲಿ.